ಯಾವ ಐಟಮ್ ಬೇಕು ಅಂತ ಹೇಳಿದ್ರೆ ಅವ್ರ ತಕ್ಷಣ ಅದಕ್ಕೆ ಕಾರ್ಯಪ್ರವೃತ್ತಿ. ಕೃಷಿಯಲ್ಲಿ ಈಗ ಜನ ಇಲ್ಲ ಅಂತ ಹೇಳಿದ್ರು ಜನ ಅವರೇ ತಂದು ಕೃಷಿಯನ್ನು ಮಾಡಿಕೊಟ್ಟು ಫಸಲು ಬರುವವರೆಗೆ ಮೇಂಟೈನ್ ಮಾಡುವಂತ ಉತ್ತಮವಾದ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕೃಷಿಕರಿಗೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರುವಂತ ರೋಹಿತರ ಈ ಏನು ಮುಂದಿನ ದಿನಗಳ ಭವಿಷ್ಯದ ಕನಸು ಏನಿದೆ ಅದು ಅತ್ಯಂತ ಯಶಸ್ವಿಯಾಗಲಿ. ಎಲ್ಲವನ್ನು ಇಲ್ಲಿ ಜಾಸ್ತಿಯಾಗಿ ಹೂವಿನ ಗಿಡಗಳಿಗೆ ನಾವು ಇಲ್ಲಿ ಜಾಸ್ತಿ ಉತ್ತೇಜನ ಕೊಡ್ತೀವಿ. ಮನೆಯ ಮುಂದೊಂದು ಸುಂದರವಾದ ಹೂವಿನ ಗಿಡ, ಇನ್ನು ಅಲಂಕಾರಿಕ ಗಿಡಗಳು, ತೆಂಗು, ಅಡಿಕೆ, ಕಾಳುಮೆಣಸು ಮೊದಲಾದ ತೋಟಗಾರಿಕಾ ಗಿಡಗಳು, ಸ್ವದೇಶಿ ಹಾಗೂ ವಿದೇಶಿ ವಿವಿಧ ಜಾತಿಯ ಹಣ್ಣಿನ ಗಿಡಗಳು, ಹೀಗೆ ಯಾವುದೇ ರೀತಿಯ ಗಿಡಗಳಾದರೂ ಕೂಡ ನಮ್ಮೆಲ್ಲರಿಗೂ ಮನಸ್ಸಿಗೆ ಮುದ ಅಂತ ಅನಿಸುತ್ತೆ. ಹಾಗಂತ ಈ ಎಲ್ಲಾ ಗಿಡಗಳು ಎಲ್ಲಿ ಸಿಗುತ್ತೆ ಅನ್ನೋ ಪ್ರಶ್ನೆ ಕೂಡ ಬರ್ಬೋದು. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಚಾಲೆಂಜಿಂಗ್ ಅಂತ ಅನ್ಸೋದು ಗಿಡಗಳ ನಿರ್ವಹಣೆಯನ್ನ ಮಾಡುವಂಥದ್ದು. ಆದ್ರೆ ಈಗ ಚಿಂತೆ ಮಾಡಬೇಕಾಗಿಲ್ಲ. ಇಲ್ಲೊಂದು ಕಡೆ ಕೇವಲ ಗಿಡಗಳು ದೊರೀತಾ ಇರೋದು ಮಾತ್ರ ಅಲ್ಲ, ಹಣ್ಣಿನ ತೋಟ ಹಾಗೂ ಅಡಿಕೆ ತೋಟಗಳ ನಿರ್ವಹಣೆಯನ್ನ ಕೂಡ ಮಾಡಿಕೊಡ್ಲಾಗ್ತಾ ಇದೆ. ಹೌದು, ಇದು ಡೆಪ್ಪಾಜಿ ಫಾರ್ಮ್ಸ್ ಅಂಡ್ ನರ್ಸರಿ. ಕಡಬದ ಫೆಡರಲ್ ಬ್ಯಾಂಕ್ ಬಳಿ ಡೆಪ್ಪಾಜಿ ಫಾರ್ಮ್ಸ್ ಅಂಡ್ ನರ್ಸರಿ ಶುಭಾರಂಭಗೊಂಡಿದ್ದು, ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಲೋಹಿತ್ ಡೆಪ್ಪಾಜಿ, ಮನೋಜ್ ಮರ್ಧಾಳ ಎಲ್ಲರನ್ನ ಸ್ವಾಗತಿಸಿದ್ರು. ಇದರಲ್ಲಿ ಈ ಉದ್ಯಮದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಅವರಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆ ಇಲ್ಲಿ ದೊರೆಯುವ ಎಲ್ಲ ಐಟಮ್ಗಳು ಈಗ ಸ್ವಲ್ಪ ಮಾತ್ರ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಅವರ ಹತ್ರ ಎಲ್ಲ ಮನೆಯ ಎಲ್ಲ ವೆರೈಟಿಯ ಎಲ್ಲ ವಿಧದ ತೆಂಗಿನ ಗಿಡಗಳು, ಅಡಿಕೆ ಗಿಡಗಳು, ಹಣ್ಣು ಹಂಪಲಿನ ಗಿಡಗಳು ಹಾಗೂ ಅಲಂಕಾರಿಕ ಗಿಡಗಳು ಇದೆ. ಅದು ಯಾವತ್ತೂ ಬಂದು ಅವರಿಗೆ ಸಂಪರ್ಕಿಸಿದರೆ ಅವರು ಅದನ್ನು ನಿಮಗೆ ವ್ಯವಸ್ಥೆ ಮಾಡ್ತಾರೆ. ಯಾವ ಐಟಮ್ ಬೇಕು ಅಂತ ಹೇಳಿದ್ರೆ ಅವ್ರ ತಕ್ಷಣ ಅದಕ್ಕೆ ಕಾರ್ಯಪ್ರವೃತ್ತಿ ಆಗ್ತದೆ. ಅದನ್ನು ಅವರ ಮನೆ ಬಾಗಿಲಿಗೆ ಎತ್ತಿಸುವ ಕೆಲಸ ಸಹ ಮಾಡ್ತಾರೆ. ಹಾಗಂತ ಹೇಳಿ ಈ ಉದ್ಯಮಕ್ಕೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮೊದಲಾಗಿ ಮರ್ದಾಳದಲ್ಲಿ 2 ವರ್ಷದ ಹಿಂದೆ ಆರಂಭಗೊಂಡು ಯಶಸ್ವಿಯಾಗಿ ಅಲ್ಲಿ ನಿರ್ವಹಿಸಿಕೊಂಡು ಈಗ ತನ್ನ 2ನೇ ಶಾಖೆಯನ್ನು ಕಡಬ ತಾಲೂಕು ಕೇಂದ್ರವಾಗಿದ್ದಂತಹ ಈ ತಾಲೂಕಿನ ಹೆದ್ದಾರಿಯ ಬದಿಯಲ್ಲಿ ಲೋಹಿತರು ಮತ್ತೆ ಮನೋಜರವರ ಜಂಟಿ ಒಂದು ಮಾಲಕತ್ವದಲ್ಲಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಗುರುಗಳ ಆಶೀರ್ವಾದವನ್ನು ಕೂಡ ಬೇಡುತ್ತಾ, ಹಾಗೆ ನಮ್ಮ ಡಾಕ್ಟರ್, ಅದು ಫ್ಯಾಮಿಲಿ ಡಾಕ್ಟರ್ ಕೂಡ, ಅವರ ಆಶೀರ್ವಾದ ಬೇಡುತ್ತಾ, ಎಲ್ಲ ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ, ಇವತ್ತು ಕಡಬ ಭಾಗಕ್ಕೆ, ಕಡಬ ಪರಿಸರವೇ ಒಂದು ಕೃಷಿಕರ ಕ್ಷೇತ್ರ. ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಿದಂತಹ ಜನರೇ ಇಲ್ಲಿ ಇರುವವರು. ಹಾಗಾಗಿ ಇಂಥ ಪ್ರದೇಶಕ್ಕೆ ನರ್ಸರಿಯು ತುಂಬಾ ಅವಶ್ಯಕತೆ. ನಾವು ಮೊನ್ನೆ ಒಂದು ಟ್ರೈನಿಂಗ್ ಹೋಗುವಾಗ ಅಲ್ಲಿ ಭವಿಷ್ಯ ಅವರು, ಇಲ್ಲಿ CPCRI ಭವಿಷ್ಯ ಅವರು ಹೇಳಿದ್ರು, ಒಂದು ಅಡಿಕೆ ಗಿಡ ಮಾಡಬೇಕಾದ್ರೆ ಆ ಗಿಡದ ಎಲ್ಲ ಲಕ್ಷಣಗಳನ್ನು ಕಂಡುಕೊಂಡು ನಾವು ಅಡಿಕೆ ಗಿಡ ನಟ್ರೆ 3-4 ವರ್ಷದ ನಂತರ ಉತ್ತಮ ಫಸಲನ್ನು ಪಡಿಬಹುದು ಅಂತ. ಅದಕ್ಕೆ ನಾವು ಒಂದು ಉತ್ತಮ ಗ್ಯಾರಂಟಿ ಜನ ಬೇಕು. ಯಾಕಂದ್ರೆ ಈ ನರ್ಸರಿಯಲ್ಲಿ ಎಲ್ಲ ಕಡೆಯಿಂದ ತಂದು ಮಾರುವುದ ಒಂದು ಗ್ಯಾರಂಟಿ ಜನ. ಯಾಕಂದ್ರೆ 2 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ಲೋಹಿತರನ್ನು ಅಲ್ಲಿ ಹೋಮ್ ಗ್ರೌಂಡ್ ಇಂದ ಎಲ್ಲ ಸಸಿಗಳನ್ನು ತಂದು ಉತ್ತಮ ಗುಣಮಟ್ಟದ ಸಸಿಗಳನ್ನು ನಮ್ಮ ರೈತರಿಗೆ ಕೊಟ್ಟು ಅದರಿಂದ ಉತ್ತಮ ಫಲವನ್ನು ಪಡೆಯುತ್ತಿದ್ದಾರೆ. ಹಾಗೆ ನಿನ್ನೆ ವಾಟ್ಸಪ್ ಅಲ್ಲಿ ಕೂಡ ನೋಡಿದೆ, ಅವರು ಕಡಿಮೆ ಓದಿ ಕೂಡ ಉತ್ತಮ ಕೋಟ್ಯಾಧೀಶರಾಗಿದ್ದಾರೆ ಅಂತ ಹೇಳಿ. ನಿಜವಾಗಿ ನಮಗೆ ಹೆಮ್ಮೆ. ಯಾಕಂದ್ರೆ
ಈಗ ರೈತರು ಯುವಕರೆಲ್ಲ ಹಣ ಮಾಡ್ಲಿಕ್ಕೆ ಬ್ಯಾಂಗ್ಳೂರಿಗೆ ಹೋಗ್ತಿದ್ದಾರೆ. ಆದ್ರೆ ಕೃಷಿಯಲ್ಲಿ ತೊಡಗಿಕೊಂಡು ಕೋಟ್ಯಾಧೀಶರಾಗುವುದು ಆ ರೈತರ ಒಂದು ದುಡಿಮೆಗೆ ಹೆಮ್ಮೆ ಅಂತ ಎನಿಸ್ತದೆ. ಅದಕ್ಕಾಗಿ ಹೋಯ್ತವರಿಗೆ ಮಗದೊಮ್ಮೆ ನಾವು ಅವರಿಗೆ ಶುಭವನ್ನು ಹಾರೈಸುತ್ತಾ ಕಡಬ ಪರಿಸರದಲ್ಲಿ ಮಿತ ದರದಲ್ಲಿ ಉತ್ತಮ ಗುಣಮಟ್ಟದ ಈ ಕೃಷಿಯ ಉಪಕರಣಗಳು ಹಾಗೆ ಸಸ್ಯಗಳನ್ನು ಲಭ್ಯಪಡಿಸುವಂತಹ ಲೋಹಿತ್ ಅವರು ಇಂಥ ಈ ಕೃಷಿ ಉಪಕರಣಗಳು ಹಾಗೆ ಕೃಷಿಯಂತ ಈ ಸಸ್ಯಗಳು ಜನರಿಗೆ ಉಪಯೋಗವಾಗ್ಲಿ, ಈ ಭಾಗದ ಜನರು ಒಳ್ಳೆಯ ಈ ಕೃಷಿಯ ಸಸ್ಯಗಳನ್ನು ಬೆಳೆದು ಉತ್ತಮ ಕೃಷಿಕರಾಗ್ಲಿ ಹಾಗಾಗಿ ಅವರಿಂದ ಕೆಲವೊಂದು ಅನುಭವವನ್ನು ನಾನು ಪಡ್ಕೊಂಡಿದ್ದೇನೆ. ಯಾಕಂದ್ರೆ ಒಂದು ಲಿಂಬೆ ಗಿಡವನ್ನ ಬ್ಯಾರಲ್ ಅಲ್ಲಿ ನೆಟ್ಟುಕೊಂಡು, ಅಂದ್ರೆ ಕೆಲವು ಜಾಗ ಇಲ್ಲದವರು ಕೂಡ ಕೃಷಿಯನ್ನು ಮಾಡಬಹುದು. ಒಂದು ಲಿಂಬೆ ಗಿಡ ಬ್ಯಾರಲ್ ನೆಟ್ಟು ಅದ್ರಲ್ಲಿ ಲಿಂಬೆ ಆಗ್ತಾ ಉಂಟು. ಅಂದ್ರೆ ನಾವು ಜಾಗ ಇಲ್ಲದ್ರು ಮನೆಯ ಟೆರೆಸ್ ಅಲ್ಲಿ ಲಿಂಬೆ ನಾಡಬಹುದು. ಕೆಲವೊಂದು ಇದನ್ನು ಬ್ಯಾರಲ್ ಅಲ್ಲಿ ನೆಟ್ಟುಕೊಂಡು ಆಧುನಿಕ ಕೃಷಿಯನ್ನು ಕೂಡ ಅವರು ಪರಿಚಯಿಸಿದ್ದಾರೆ. ಮತ್ತೊಂದು ವಿಚಾರ ಅಂದ್ರೆ ಕೃಷಿಯಲ್ಲಿ ಈಗ ಜನ ಇಲ್ಲ ಅಂತ ಹೇಳಿದ್ರು ಜನ ಅವರೇ ತಂದು ಕೆಲವು 10 ಎಕರೆ 20 ಎಕರೆ ತೋಟದವರಿಗೆ, ಕೃಷಿ ಮಾಲಕರಿಗೆ ಅವರು ಆ ಕೃಷಿಯನ್ನು ಮಾಡಿಕೊಟ್ಟು ಫಸಲು ಬರುವವರೆಗೆ ಮೇಂಟೈನ್ ಮಾಡುವಂತ ಉತ್ತಮವಾದ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಂಥ ಒಂದು ಅಭಿವೃದ್ಧಿ ಪಡಿಸುವಂತ ವ್ಯವಸ್ಥೆ ಇನ್ನು ಮುಂದೆಯೂ ಕಡಬ ಪರಿಸರದಲ್ಲಿ ಆಗ್ಲಿ, ಅವರಿಗೆ ಇಲ್ಲಿಯ ಸ್ಥಳ ಸಾನ್ನಿಧ್ಯ ಎಲ್ಲ ದೇವರು ಆಶೀರ್ವಾದ ಮಾಡ್ಲಿ ಎಂದು ಹಾರೈಸುತ್ತಾ 12 ಮಾತನ್ನು ಕೊನೆಗೊಳಿಸುತ್ತಾರೆ. ಬಹಳಷ್ಟು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಅದರಲ್ಲಿ ಏನು ನ್ಯೂನ್ಯತೆ ಇದೆ ಅದನ್ನೆಲ್ಲ ಸರಿಪಡಿಸಿಕೊಂಡು ಹಂತ ಹಂತವಾಗಿ ಜನರಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಏನೇನು ಅವಶ್ಯಕತೆ ಇದೆ ಅಂತದನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬೇರಡ್ಕದಲ್ಲಿ ಇರ್ತಕ್ಕಂಥ ನರ್ಸರಿಗೂ ನಾನು ಭೇಟಿ ಕೊಟ್ಟಿದ್ದೆ, ಮರ್ದಾಳದಲ್ಲಿ ಇರ್ತಕ್ಕಂಥ ನರ್ಸರಿಗೂ ಭೇಟಿ ಕೊಟ್ಟಿದ್ದೆ. ಇದೀಗ 3ನೇ ನರ್ಸರಿ ಅವರದ್ದು ಕೇಂದ್ರ. ಜನರಿಗೆ ಇನ್ನೊಂದಷ್ಟು ಸೇವೆ ಕೊಡ್ತಕ್ಕಂಥ, ಕೃಷಿ ಕ್ಷೇತ್ರದಲ್ಲಿ ಇನ್ನೊಂದಷ್ಟು ಅವರನ್ನು ತೊಡಗಿಸಿಕೊಳ್ಳಲಿಕ್ಕೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸ ರೋಹಿತ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಏನು ಪ್ರಯತ್ನ ಇದೆ, ಅವರ ಸಾಧನೆ ಮುಖಾಂತರ ಇವತ್ತು ಅವರು ಯಾವ ಹಂತಕ್ಕೆ ಮುಟ್ಟಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಗಣೇಶಣ್ಣನವರು ಹೇಳಿದರು. ಒಂದು ಇವತ್ತಿನ ಪರಿಸ್ಥಿತಿ ಕೃಷಿಕರಿಗೆ ದೊಡ್ಡ ಚಿಂತೆ ಇರುವಂಥದ್ದು ಕೆಲಸಗಾರರ ಅಭಾವ. ಅದಕ್ಕೆ ಸರಿಯಾಗಿ ಯಾವ್ಯಾವ ರೀತಿಯಲ್ಲಿ ಸ್ಪಂದಿಸಬಹುದು, ಕೃಷಿಗೆ ಆಸಕ್ತಿ ಇರ್ತಕ್ಕಂಥವರಿಗೆ ಅವರ ಅಗತ್ಯಗಳನ್ನು ಏನು ಅನ್ನುವಂಥದ್ದು ಅತ್ಯಂತ ಒಳ್ಳೆ ರೀತಿಯಲ್ಲಿ ಅವರನ್ನು ಕಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸ್ವತಃ ಅವರೇ ಅದನ್ನು ಮಾಡಿ ಅವರಿಗೆ ಕೊಡ್ತಕ್ಕಂಥದ್ದು ಅತ್ಯಂತ ಒಳ್ಳೆಯ ವಿಚಾರ. ಯಾಕಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರಿಗೂ ಯಾವುದೇ ಒಬ್ಬ ಲೇಬರ್ಗಳನ್ನು ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಅವರನ್ನು ಮೇಂಟೈನ್ ಮಾಡುವಂಥದ್ದು ಸಾಧಾರಣದ ಕೆಲಸ ಅಲ್ಲ. ಹಾಗಾಗಿ ಇಂಥ ಒಂದು ಶ್ಲಾಘನೀಯ ಕೆಲಸ, ಕೃಷಿಕರಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರುವಂತ ರೋಹಿತರ ಈ ಏನು ಮುಂದಿನ ದಿನಗಳ ಭವಿಷ್ಯದ ಕನಸು ಏನಿದೆ ಅದು ಅತ್ಯಂತ ಯಶಸ್ವಿಯಾಗಲಿ, ಜನಮನ್ನಣೆಗಳಿರಲಿ, ಜನರಿಗೂ ಸಹ ಅಂತ ಈ ಡಿಪಾಜೆ ನರ್ಸರಿಗೆ ಹೋಗಿ ಅಲ್ಲಿ ಬೇಕಾದಂಥ ಎಲ್ಲ ವಿಧದ ಅವರ ಅಗತ್ಯಕ್ಕೆ ಬೇಕಾದಂಥ ನರ್ಸರಿಗಳು ಅವ್ರು ಲಭ್ಯವಾಗಲಿ. ಅದೇ ರೀತಿ ಜನರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ರೋಹಿತರಿಂದ ಆಗಲಿ. ಕೃಷಿ ಕ್ಷೇತ್ರದಲ್ಲಿ ಮತ್ತು ನರ್ಸರಿ ಕ್ಷೇತ್ರದಲ್ಲಿ ಅವರ ಹೆಸರು ಅತ್ಯಂತ ಒಳ್ಳೆ ರೀತಿಯಲ್ಲಿ ಬರಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್. I wish you all the best. Particularly the people come from different places. When come to Kadaba, there is a beautiful place, nursery. While Jesus told the people, look into the sky and look into the garden, how beautiful they are. The Heavenly Father provides everything. Therefore, those who come from the surrounding places here, they can notify this beautiful garden, nursery. Therefore, they can also think, if such a small lily is protected by God, provided by God, by the God is providing everything for the skies of the bows, we people are much greater than that. We can do so beautiful things. Now, Mr. Rohit beautifying this Kadaba Taru, Kadaba, the center of the Kadaba, and also by his work, as Mr. Ganesh mentioned, he is a wonderful person. He brought many things from Kerala and all, give everywhere, and for particularly my school, Bethany Jivanjo, the special school at Mardala, he is a generous person. He is a kind person. Bring many people there, and now it has become a place of demonstration. People come and see how we can beautify our surrounding with the beautiful things. For this occasion, I wish you all the best.
May Almighty God bless you and all your endeavors. Thank you, Constance. God bless you. ನಮ್ಮಲ್ಲಿ ಇಲ್ಲಿ ಹಣ್ಣಿನ ಗಿಡಗಳು ಸ್ವಲ್ಪ ಮಾಡಿದೆ. ನಾವೊಂದು ಮರದಳದಲ್ಲಿ ಫುಲ್ ಹಣ್ಣಿನ ಗಿಡಗಳದ್ದೇ ಇದಿದೆ. ಇಲ್ಲಿ ಒಂದು ಸ್ವಲ್ಪ ಹೂವಿನ ಗಿಡದ ಇದಕ್ಕೆ ನಾವು ಇಲ್ಲಿ ಇದು ಮಾಡಿದ್ದೇವೆ. ಎಲ್ಲ ರೋಸ್ ಮತ್ತು ದಾಸವಾಳ, ಸೇವಂತಿಗೆ ಗಿಡಗಳನ್ನು ಎಲ್ಲವನ್ನು ಇಲ್ಲಿ ಜಾಸ್ತಿಯಾಗಿ ಹೂವಿನ ಗಿಡಗಳಿಗೆ ನಾವು ಇಲ್ಲಿ ಜಾಸ್ತಿ ಉತ್ತೇಜನ ಕೊಡ್ತೇವೆ. ಇದರ ಪಕ್ಕ ಇರುವ ಕಾರಣ, ಸಿಟಿ ಮಧ್ಯೆ ಇರುವ ಕಾರಣ ನಾವು ಇದನ್ನು ಜಾಸ್ತಿ ಮಾಡ್ತಾ ಇದ್ದೇವೆ. ಎಲ್ಲರೂ ಇದನ್ನು ಬಂದು ಸಹಕರಿಸಬೇಕಂತ